ಗೋಜೋ ಸತೋರು ಜುಜುಟ್ಸು ಪ್ರಪಂಚದ ಅತ್ಯಂತ ಶಕ್ತಿಶಾಲಿ ಸೋರ್ಸರರ್. ಅವನೇ ಸೋತು ಸೆರೆಯಾಗಿಬಿಟ್ರೆ? ಶಿಬುಯಾ ಘಟನೆಯ ಈ ಟ್ವಿಸ್ಟ್ ಇಡೀ ಕಥೆಯ ದಿಕ್ಕನ್ನೇ ಬದಲಾಯಿಸುತ್ತದೆ. ಇವತ್ತು ನೋಡೋಣ ಜುಜುಟ್ಸು ಕೈಸೆನ್ ಸೀಸನ್ 2 ಎಪಿಸೋಡ್ 10. ಹಿಂದಿನ ಎಪಿಸೋಡ್ನಲ್ಲಿ ಗೋಜೋ ಹನಾಮಿಯನ್ನು ಸೋಲಿಸಿ ಜೋಗೋ ಜೊತೆ ಹೋರಾಟ ಮಾಡುತ್ತಿದ್ದ. ಆದರೆ ಗೆಟೋ ಸುಗುರುನ ರೂಪದಲ್ಲಿ ಬಂದ ಒಬ್ಬ ಪುರಾತನ ಸೋರ್ಸರರ್ ಗೋಜೋಗೆ ಒಂದು ದೊಡ್ಡ ಟ್ರ್ಯಾಪ್ ಇಡುತ್ತಾನೆ. ಅವನು ಪ್ರಿಸನ್ ರಿಯಲ್ಮ್ ಅನ್ನುವ ವಿಶೇಷ ಕರ್ಸ್ಡ್ ಟೂಲ್ ಬಳಸಿ ಗೋಜೋನನ್ನ ಬೇರೆ ಜಗತ್ತಿಗೆ ಸೀಲ್ ಮಾಡಿಬಿಡುತ್ತಾನೆ. ಇದೇ ಶಿಬುಯಾ ಆರ್ಕ್ನ ದೊಡ್ಡ ಟ್ವಿಸ್ಟ್. ಎಪಿಸೋಡ್ 10 ಶುರುವಾಗೋದು ಈ ಶಾಕ್ನ ನಂತರ. ಯೂಜಿ, ಮೇಮೆ ಮತ್ತು ಅವಳ ತಮ್ಮ ಸಬ್ವೆ ಸ್ಟೇಷನ್ ನಲ್ಲಿ ಓಡುತ್ತಿದ್ದಾಗ ಯೂಜಿಯ ಕಿವಿಗೆ ಒಂದು ಚಿಕ್ಕ ಮೆಕ್ಯಾನಿಕಲ್ ಇಯರ್ ಪೀಸ್ ಅಂಟಿಕೊಳ್ಳುತ್ತದೆ. ಇದು ಮೆಕಾಮಾರುನ ಮುಂಚಿತವಾಗಿ ಸಿದ್ಧಪಡಿಸಿದ ಯೋಜನೆ. ಅಂದರೆ ಅವನು ಸಾಯುವ ಮೊದಲು ಸೆಟ್ ಮಾಡಿದ ಒಂದು ರಹಸ್ಯ ಸಂದೇಶ ವ್ಯವಸ್ಥೆ. ಆ ಸಂದೇಶದ ಮೂಲಕ ಗೋಜೋ ಸೀಲಾಗಿದ್ದಾನೆ ಎಂಬ ಸತ್ಯ ಯೂಜಿಗೆ ಗೊತ್ತಾಗುತ್ತದೆ. ಮೊದಲು ಮೇಮೆ ಇದನ್ನ ನಂಬುವುದಿಲ್ಲ. ಆದರೆ ಆ ಇಯರ್ ಪೀಸ್ ಕೆಲಸ ಮಾಡುವುದು ಮೆಕಾಮಾರು ಸತ್ತಾಗ ಮತ್ತು ಗೋಜೋ ಸೀಲಾದಾಗ ಮಾತ್ರ. ಹಾಗಾಗಿ ಇದು ನಿಜ ಎಂದು ಎಲ್ಲರಿಗೂ ಗೊತ್ತಾಗುತ್ತದೆ. ಇನ್ನೊಂದು ಕಡೆ ಫೇಕ್ ಗೆಟೋ ಮತ್ತು ಗೋಜೋ ನಡುವೆ ತೀವ್ರವಾದ ಮಾತುಕತೆ ನಡೆಯುತ್ತದೆ. ಸೀಲಾಗುವ ಮುಂಚೆಯೂ ಗೋಜೋ ತನ್ನ ಆತ್ಮವಿಶ್ವಾಸ ಕಳೆದುಕೊಳ್ಳುವುದಿಲ್ಲ. ಮುಂದಿನ ಬಾರಿ ಭೇಟಿಯಾಗುವ ಬಗ್ಗೆ ಕೂಡ ಧೈರ್ಯವಾಗಿ ಮಾತನಾಡ್ತಾನೆ. ಅದೇ ಸಮಯದಲ್ಲಿ ಮಹಿತೋ ಬಂದು ಈ ಪ್ರಿಸನ್ ರಿಲಮ್ ಅನ್ನು ಮತ್ತೆ ಬಳಸಬಹುದೇ ಎಂದು ಕೇಳುತ್ತಾನೆ. ಗೆಟೋ ಹೇಳುತ್ತಾನೆ, ಒಂದೇ ಸಮಯದಲ್ಲಿ ಒಬ್ಬರನ್ನು ಮಾತ್ರ ಸೀಲ್ ಮಾಡಬಹುದು ಮತ್ತು ಒಳಗಿರುವ ವ್ಯಕ್ತಿ ಸತ್ತರೆ ಆ ಟೂಲ್ ಅನ್ನು ಮತ್ತೆ ಬಳಸಲು ಸಾಧ್ಯವಿಲ್ಲ. ಇಷ್ಟು ದೊಡ್ಡ ಸುದ್ದಿ ಗೊತ್ತಾದ ಮೇಲೆ ಯೂಜಿ ಸುಮ್ಮನೆ ಕೂತ್ಕೊಳ್ಳೋದಿಲ್ಲ. ಮೇಮೆ ಮತ್ತು ಯುಐ ಅಲ್ಲೇ ಉಳಿದು ಸ್ಪೆಷಲ್ ಗ್ರೇಡ್ ಕರ್ಸ್ಗಳ ಜೊತೆ ಹೋರಾಡ್ತಾರೆ. ಆದರೆ ಯೂಜಿ ಗೋಜೋ ಸೀಲಾಗಿರುವ ಸುದ್ದಿಯನ್ನು ಬೇರೆ ಎಲ್ಲ ಸೋರ್ಸರರ್ಗಳಿಗೂ ತಲುಪಿಸಲು ಓಡ್ತಾನೆ. ಒಂದು ಕಟ್ಟಡದ ಮೇಲಿಂದ ಜೋರಾಗಿ ಕೂಗಿ ನನಾಮಿಗೆ ಈ ವಿಷಯ ತಿಳಿಸುತ್ತಾನೆ. ಆದರೆ ಮತ್ತೊಂದು ಕಡೆ ಚೋಸೋ ಮತ್ತು ಮಹಿತೋ ಇಬ್ಬರು ಯೂಜಿಯನ್ನು ಕೊಲ್ಲಲು ಬಯಸುತ್ತಾರೆ. ಗೋಜೋ ಸೀಲಾಗಿರುವ ಈ ಪರಿಸ್ಥಿತಿಯಲ್ಲಿ ಸುಕುನನನ್ನು ಬಿಡುಗಡೆ ಮಾಡಲು ಅವರ ಯೋಜನೆ ಶುರುವಾಗುತ್ತದೆ. ಎಲ್ಲರೂ ಯೂಜಿಯ ಕಡೆಗೆ ಓಡಲು ಆರಂಭಿಸುತ್ತಾರೆ. ಯಾರು ಮೊದಲು ಅವನನ್ನು ಹಿಡಿಯುತ್ತಾರೆ ಅವರ ಯೋಜನೆ ಮುಂದುವರಿಯುತ್ತದೆ. ಈ ಎಪಿಸೋಡ್ನ ಮುಖ್ಯ ವಿಷಯ ಏನೆಂದರೆ ಗೋಜೋ ಇಲ್ಲದ ಪ್ರಪಂಚ ಹೇಗಿರುತ್ತದೆ ಅನ್ನೋದು. ಗೋಜೋ ಇದ್ದಾಗ ಎಲ್ಲ ಕರ್ಸ್ ಸ್ಪಿರಿಟ್ಗಳಿಗೆ ಒಂದು ಭಯ ಇತ್ತು. ಆದರೆ ಈಗ ಅವನು ಸೀಲಾಗಿರೋದ್ರಿಂದ ಶಿಬುಯಾಯಲ್ಲಿ ಎಲ್ಲೆಡೆ ಗೊಂದಲ ಆರಂಭವಾಗುತ್ತದೆ. ಮುಂದೆ ಬರುವ ನನಾಮಿ ಮತ್ತು ಮಹಿತೋ ಹೋರಾಟ ಸೇರಿದಂತೆ ಶಿಬುಯಾ ಆರ್ಕ್ನ ಅತ್ಯಂತ ಡಾರ್ಕ್ ಮತ್ತು ಭಾವನಾತ್ಮಕ ಟ್ವಿಸ್ಟ್ಗಳಿಗೆ ಈ ಎಪಿಸೋಡ್ ಸಿದ್ಧತೆ ಮಾಡುತ್ತದೆ. ಎಪಿಸೋಡ್ ಕೊನೆಯಲ್ಲಿ ಎಲ್ಲಾ ತಂಡಗಳು ತಮ್ಮ ತಮ್ಮ ಮುಂದಿನ ಹೆಜ್ಜೆಗಳನ್ನು ಯೋಜಿಸಿಕೊಳ್ಳುತ್ತವೆ. ಗೋಜೋ ಇಲ್ಲದ ಈ ಹೋರಾಟ ಮುಂದೆ ಹೇಗೆ ತಿರುಗುತ್ತದೆ ಅನ್ನೋದೇ ದೊಡ್ಡ ಪ್ರಶ್ನೆ. ಈ ಎಪಿಸೋಡ್ ಒಂದು ಬಿರುಗಾಳಿಗೆ ಮುಂಚಿನ ಶಾಂತಿಯಂತಿದೆ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮುಂದಿನ ಎಪಿಸೋಡ್ ವಿಶ್ಲೇಷಣೆಗೆ ರೆಡಿಯಾಗಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.